ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್. ನೋಡಿ, ಸಂಡೇನು ಡ್ಯೂಟಿಗೆ ಹಾಕಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಬಸ್ಸಿಗೆ ಹತ್ಕೊಂಡು ಬರ್ತಾ ಇದ್ದೀನಿ. ಬಸ್ಸಲ್ಲಿ ಈ ಸುಂದರ ಬೆಳದಿಂಗಳ ಸಾಂಗ್ ಹಾಕಿದ್ರು, ಕೇಳ್ಕೊಂಡು ಬಂದೆ. ಆಮೇಲೆ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ನೋಡಿ, ನಾನು ಮತ್ತೆ ನಮ್ಮಮ್ಮ ಟೌನಿಗೆ ಹೋಗ್ತಾ ಇದ್ದೀವಿ. ಕಾರಣ ಏನಂದರೆ ಮೂಗ್ದಾರ ಹಾಕ್ತಾ ಇದ್ದಾರೆ. ಸಾರಿ ಅಂದರೆ ಅಪಾರ್ಥ ಮಾಡ್ಕೋಬೇಡಿ, ನನ್ನ ಮೂಗನ್ನು ಚುಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ನೋಡ ಹೋಗಿ ನಮ್ಮಮ್ಮ ಏನು ಮಾಡ್ತಾರೆ, ಅವ್ರಿಗೆ ಅದೇ ಮಾಡಿಸಿದೆ. ಇವತ್ತು ಆಚಾರ ಸಿಕ್ಕಿದ್ರೆ ಇವತ್ತೇ ಮೂಗು ಚುಚ್ಚಿಸ್ತೀವಿ, ಇಲ್ಲಾಂದರೆ ನಾಳೆ ನೋಡುವ. ಆಮೇಲೆ ಚಿನ್ನದ ಅಂಗಡಿಗೆ ಬಂದುಬಿಟ್ಟು ಮೂಗ್ಬೊಟ್ಟನ್ನು ಸೆಲೆಕ್ಟ್ ಮಾಡ್ತಾಯಿದ್ವಿ. ನನಗೆ ಕಾಂತಾರ ಮೂಗ್ಬೊಟ್ಟು ಹಾಕ್ಬೇಕಂತ ಆಸೆ, ಬಟ್ ಅದು ನನ್ನ ಮೂಗಿಗೆ ಸೆಟ್ ಆಗೋಲ್ಲ. ಹಾಗಾಗಿ ನಾವು ಸಣ್ಣ ಸ್ಟೋನಿಂದ ತೊಗೊಂಡ್ವಿ. ಈಗ ನೋಡಿ ಚುಚ್ತಾ ಇದ್ದಾರೆ, ಚುಚ್ಚಿದ್ರು, ಬಟ್ ನನಗೆ ಪೇಯ್ನ್ ಆಗಿಲ್ಲ. ನನಗೆ ಡಬಲ್ ಗುಂಡಿಗೆ ಕಂಡ್ರಿ, ಡಬಲ್ ಗುಂಡಿಗೆ. ಯಾಕಂದರೆ ನೋಡಿ, ನಾನು ಒಂಚೂರು ಅಳ್ಳಿಲ್ಲ, ಕಿರ್ಚಲಿಲ್ಲ, ಏನಿಲ್ಲ. ಇದು ನನ್ನ 4ನೇ ಬಾರಿಯ ಮೂಗು ಚುಚ್ಚಿಸುವ ಕಾರ್ಯಕ್ರಮ. ಹಾಗಾಗಿ ತುಂಬ ಗಟ್ಟಿ ಮನ್ಸು ಮಾಡಿಕೊಂಡು ನಾನು ಕೂತಿದ್ದೀನಿ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತ. ಅಂದರೆ ನಾನು ಫಸ್ಟ್ ಟೈಮು ಹತ್ತಿರಲಿಲ್ಲ, ಯಾವಾಗಲೂ ಅಳಲ್ಲ ನಾನು. ಸೊ ಹಂಗೆ ಅದಾಗೆ ಕಣ್ಣಲ್ಲಿ ನೀರು ಬರುತ್ತೆ ಚುಚ್ಚಿದ ತಕ್ಷಣ. ಬಟ್ ಇವತ್ತು ಸ್ವಲ್ಪ ಬ್ಲಡ್ ಬಂತು, ತೊಂದರೆ ಇಲ್ಲ. ನಮ್ಮ ಅಜ್ಜಿ ಹೇಳಿದ್ರು ಬ್ಲಡ್ ಬಂದರೆ ಒಳ್ಳೆಯದಂತೆ. ಖುಷಿ ಆಯಿತು. ನೋಡಿ, ಮೂಗು ಚುಚ್ಚಿಸ್ಕೊಂಬಂದು ಸ್ವಲ್ಪ ನೋವಿತ್ತು. ಹಾಗಾಗಿ ಕಣ್ಣೆಲ್ಲ ಹಿಂಗೆ ಆಗೋಗಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಬಟ್ ಆದರೂ ತುಂಬ ಚೆಂದ ಕಾಣ್ತಿದೆ ಅಲ್ಲ ಮೂಗ್ಬಿಟ್ಟು ನನ್ನ ಮೂಗಿಗೆ. ಸ್ವಲ್ಪ ತಲೆನೂ ನೋವಿತ್ತು, ಅದಕ್ಕೋಸ್ಕರ. ಆಮೇಲೆ ನಮ್ಮಮ್ಮ ಊಟ ಬಡಿಸ್ಕೊಟ್ರು. ಚಿಕನ್ ಸಾರು ಮಾಡಿದರು, ಮೊಟ್ಟೆ ಕೋಳಿ ಸಾರು, ಗೊತ್ತಾ? ಅಂತೂ ಖುಷಿ. ಲಾಸ್ಟಿಗೆ ಮಲಗಬೇಕಾದ್ರೂ ಬರೀ ವೀಡಿಯೋ ತೆಗಿಯೋದು, ಮೂಗ್ಬಟ್ಟು ತೋರಿಸೋದು ಇದೇ ಆಗಿಬಿಟ್ಟಿದ್ದೆ ನಂದು. ನೋಡಿ ಎಷ್ಟು ಚಂದ ಅಲ್ವಾ? ಓಕೆ, ಈ ಮಿನಿ ವ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ಬಾಯ್ ಬಾಯ್, ನಾಳೆ ಸಿಗೋಣ ಅಷ್ಟೇ.